ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೀನ್ಸ್ ವರ್ಲ್ಡ್. ಇದೊಂದು ಟಿಪ್ಪು ನೋಡಿ, ನಿಮಗೆ ಹೊಸ್ಲೆಲ್ಲ ಸ್ವಲ್ಪ ಹಾಳಾಗಿದ್ದರೆ ಗಟ್ಟಿಗೆ ಸ್ವಲ್ಪ ಅರಶಿನ ಕಲಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಹೊಸ್ಲಿಗೆ ಡೈಲಿ ಹಚ್ತಾ ಬಂದರೆ ಚೆನ್ನಾಗಿ ಆಗುತ್ತೆ. ಹೊಸ್ಲು ನೋಡಲಿಕ್ಕೆ ಲಕ್ಷಣವಾಗೂ ಕಾಣುತ್ತೆ. ಎಲ್ಲ ಬಿಸಿಲಿನ ಶೇಡಿಗೆ ಬಣ್ಣ ಚೇಂಜ್ ಆಗಿದ್ದರೆ ಈ ರೀತಿ ಮಾಡಿಕೊಂಡ್ರೆ ಹೊಸ್ಲು ತುಂಬ ಲಕ್ಷಣವಾಗಿ ಮಾರ್ಪಾಡಾಗುತ್ತೆ. ಯಾಕಂದರೆ ವರಮಹಾಲಕ್ಷ್ಮಿ ಬೇರೆ ಹತ್ತಿರ ಬರ್ತಿದೆ. ಅಷ್ಟೊತ್ತಿಗೆ ನಾನು ಕಲರ್ ತಂದು ಪೇಂಟ್ ಮಾಡೋಣ ಅಂದ್ಕೊಂಡೆ. ಅದೆಲ್ಲ ಡ್ರೈ ಆಗೋಲ್ಲ, ಮಕ್ಕಳು ಬೇರೆ ಓಡಾಡ್ತಿರ್ತಾರೆ. ಏನಾದರೂ ತುಳಿದ್ಬಿಟ್ರೆ ಮತ್ತೆ ಅದು ಹಾಳಾಗುತ್ತೆ. ಮತ್ತೆ ಅದನ್ನು ರಿಪೇರಿ ಮಾಡೋದು, ಸುಮಾರು ಕೆಲಸಗಳು ಸುಮ್ಮನೆ ಮೈ ಮೇಲೆ ಎಳ್ಕೊಳ್ಳೋದು ಯಾಕೆ ಅಂತ ಹೇಳಿ ಡೈಲಿ ಹೀಗೆ ಅರಶಿನ ಹಚ್ತಾ ಇದ್ದೀನಿ. ಹೀಗೆ ಹಚ್ಚೋದ್ರಿಂದ ನಾವು ಫೆಸ್ಟಿವಲ್ ಅಷ್ಟೊತ್ತಿಗೆ ಹೊಸ್ಲು ಒಂದು ಹದಕ್ಕೆ ಚೆನ್ನಾಗಿ ಬಂದಿರುತ್ತೆ. ಯಾರಿಗೆಲ್ಲ ಇದು ಟಿಪ್ ಗೊತ್ತಿಲ್ಲ ನೋಡಿ, ಫಾಲೋ ಮಾಡಿ ನೋಡಿ. ಹೊಸ್ಲು ತುಂಬ ಹಾಳಾಗಿದ್ದರೆ ಈ ರೀತಿ ಅರಿಶಿನ ಹಚ್ಚಿ ಚೆನ್ನಾಗಿ ಅದು ತನ್ನ ಮೊದಲಿನ ರೂಪಕ್ಕೆ ಮಾರ್ಪಾಡಾಗತ್ತೆ. ನೋಡಿ, ಇದೆಲ್ಲ ರಂಗೋಲಿ ಹಾಕಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಹೊಸ್ಲು. ಮೊದಲು ಎಷ್ಟು ಬೆಳ್ಳಗೆ ಅನ್ನಿಸ್ತಿತ್ತು, ಈಗ ನೋಡಿ ಎಷ್ಟು ಲಕ್ಷಣವಾಗಿ ಕಾಣ್ತಾ ಇದೆ. ಎಲ್ಲ ಮಿಕ್ಸ್ ತರಕಾರಿಗಳನ್ನು ಹಾಕಿ ಇದನ್ನು ಕೂಟ್ ಅಂತನಾದರೂ ಹೇಳ್ಬೋದು, ವೆಜಿಟೇಬಲ್ ಕೂಟ್ ಅಥವಾ ಸಾಗು ಅಂತನಾದರೂ ಹೇಳ್ಬೋದು. ಪೂರಿ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮಕ್ಕಳು ಬೆಳಗ್ಗೆ ಪೂರಿ ಪ್ರಿಫರ್ ಮಾಡಲ್ಲ, ಹಾಗಾಗಿ ಚಪಾತಿನೇ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಪೂರಿ ಇಷ್ಟ ಆಗುತ್ತೆ ಪೂರಿ ಜೊತೆ ತಿನ್ನಿ, ತುಂಬ ಚೆನ್ನಾಗಿರುತ್ತೆ ಇದು. ಕಾಯಿ ಜೊತೆ ಎಲ್ಲ ಸ್ವಲ್ಪ ಏನೇ ಮಸಾಲೆಗಳನ್ನು ಹಾಕ್ಕೊಂಡು ರುಬ್ಕೊಂಡು ಒಗ್ಗರಣೆಗೆ ಕೊಟ್ಬಿಟ್ಟು ಸ್ವಲ್ಪ ಲಿಡ್ ಮುಚ್ಚಿಬಿಟ್ರೆ, ಇದಕ್ಕೆ ಜಾಸ್ತಿ ನೀರು ಹಾಕಬಾರ್ದು, ಇಲ್ಲಾಂದರೆ ಗ್ರೇವಿ ಗಟ್ಟಿ ಇರೋದಿಲ್ಲ. ನೋಡಿ, ಲಿಡ್ ಮುಚ್ಚಿದ ಮೇಲೆ ಈ ಥರ ಗ್ರೇವಿ ಚೆನ್ನಾಗಿ ಕುಕ್ ಆಗಿದೆ. ಮೇಲೆ ಕೊತ್ತಂಬರಿ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಕೊಂಬಿಟ್ರೆ ಇದು ವೆಜಿಟೇಬಲ್ ಕೂಟ್ ರೆಡಿ ಆಗುತ್ತೆ. ಇದನ್ನು ಮಕ್ಕಳಿಗೆ ಬೆಳಗ್ಗಿನ ಜಾವ ಟಿಫನಿಗಂತ ಮಾಡಿದ್ದೆ, ಹಾಗೆ ಲಂಚ್ ಬಾಕ್ಸಿಗೂ ಕೂಡ ಇದನ್ನೇ ಕೊಡ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ದೇವರಿಗೆ ಉಡಿಸ್ಲಿಕ್ಕಂತ ಹೇಳಿ ನಾನು ಸೀರೆ ತಂದಿದ್ದೆ. ಇದು ಡಿಫ್ರೆಂಟಾಗಿ ಚೆನ್ನಾಗಿತ್ತು, ಪರ್ಪಲ್ಲು ಪಿಂಕು ತುಂಬ ಚೆನ್ನಾಗಿ ಡಿಫ್ರೆಂಟಾಗಿದೆ ಅಂತ ಹೇಳಿ ಇದನ್ನು ತೊಗೊಂಡಿದ್ದೀನಿ ಈ ಸಲ. ನೋಡೋಣ ಅಲಂಕಾರ ಮಾಡಿದಾಗ ದೇವಿ ಹೇಗೆ ಕಳೆಯಿಂದ ಕಾಣ್ತಾರೆ ನೋಡೋಣ. ಹಾಗೆ ಮಗ ಸ್ವಲ್ಪ ರಾಗಿ ಬೈಟ್ಸು, ಇದರಲ್ಲೇನೋ ಆಫರ್ ಇರುತ್ತೆ, ಏನೋ ಗೇಮ್ ಬರುತ್ತೆ, ಅದು ಬರುತ್ತೆ ಇದು ಬರುತ್ತೆ ಅಂತ ಹೇಳಿ ಆರ್ಡ್ರ್ ಮಾಡ್ಕೊಂಡಿದ್ದಾನೆ. ನೋಡಿದರೆ ಯಾವ ಗೇಮೂ ಇಲ್ಲ ಇದರಲ್ಲಿ, ಸುಮ್ಮನೆ ವೇಸ್ಟು ಅನ್ನಿಸ್ತು. ಆದರೆ ಬಟ್ ರಾಗಿ ಬೈಟ್ಸು ತುಂಬ ಟೇಸ್ಟಿಯಾಗಿದೆ, ಮಕ್ಕಳಿಗೆ ಈಸಿಯಾಗಿ ಕೊಡ್ಬೋದು. ರಾಗಿಯಿಂದ ಮಾಡಿದಾರಲ್ವ, ಹಾಗಾಗಿ ಒಳಗಡೆ ಚಾಕೋ ಫಿಲ್ಸ್ ಇರುತ್ತೆ. ಅದು ಇದು ಕುರ್ಕುರೆ ಲೇಸು ತಿನ್ನೋ ಬದಲು ಇದನ್ನು ಕೊಟ್ಟರೆ ಮಕ್ಕಳು ರಾಗಿ ಇದರಿಂದನಾದರೂ ಅವರ ದೇಹಕ್ಕೆ ಸೇರುತ್ತೆ ಅನ್ನೋದು. ಸುಮಾರು ದಿವಸದಿಂದ ಮಗಳು ಕೂಡ ಬೈಂಡ್ ಹಾಕು ಬುಕ್ಸಿಗೆ ಅಂತ ಹೇಳ್ತಾ ಇದ್ಲು. ನಾನು ಮಗಂದು ಮಾತ್ರ ಹಾಕಿದ್ದೆ, ಮಗಳದ್ದು ಮಾಡಲಿಕ್ಕೆ ಆಗೇ ಇರಲಿಲ್ಲ. ಈಗ ಸುಮಾರು ಬುಕ್ಸ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟಿದ್ದಾರೆ, ಎಲ್ಲ ಜಾಸ್ತಿ ಆಗಿಬಿಡತ್ತೆ ಒಂದೇ ಸಲ ಹಾಕಲಿಕ್ಕೆ ಅಂತ ಹೇಳಿ ಸ್ವಲ್ಪ ಬುಕ್ಸ್ಗಳನ್ನು ತೊಗೊಂಡು ಬೈಂಡ್ ಹಾಕ್ತಾಯಿದ್ದೆ. ಈ ಬೈಂಡ್ ಹಾಕ್ಕೊಂಡು ಕೂತ್ಕೊಂಡ್ಬಿಟ್ರೆ ಎಷ್ಟು ಟೈಮ್ ವೇಸ್ಟು ಅಂದರೆ, ಯಪ್ಪ ಇದು ಬುಕ್ಸ್ಗಳು ಯಾಕೆ ವರ್ಷಕ್ಕೊಂದು ಸಲ ಬೈಂಡ್ ಹಾಕಲಿಕ್ಕೆ ಬರುತ್ತೆ ಅನ್ನೋದೇ ನನಗೆ ತಲೆ ಬಿಸಿಯಾದಂತಹ ಕೆಲಸ. ಯಾರಿಗಾದರೂ ಕೊಟ್ಟು ಹಾಕಿಸೋಣ ಅಂತ ಅನಿಸ್ಬಿಡುತ್ತೆ, ಅಷ್ಟು ರಿಸ್ಕ್ ಆಗುತ್ತೆ. ಅದೇ ಟೈಮಲ್ಲಿ ನಾನು ಬೈಂಡ್ ಹಾಕ್ತಾ ಇದ್ದಾಗ ಮಗ ಸ್ವಲ್ಪ ಅವನದೇನೋ ಸ್ಕೂಲಲ್ಲಿ ಕಾಂಪಿಟೇಷನ್ ಇದೆ, ಫ್ಲ್ಯಾಗ್ ಅಂತಲೇ ಅಲ್ಲ, ಒಟ್ಟು 3 ಕಲರು, ಏನು ನಮ್ಮ ಇಂಡಿಯನ್ ಫ್ಲ್ಯಾಗ್ ಕಲರ್ ಏನಿದೆ ಅದರದ್ದು ಕಾನ್ಸೆಪ್ಟಲ್ಲಿ ಅವರಿಗೆ ಕಾಂಪಿಟೇಷನ್ ಇದೆ. ಅದನ್ನು ಯೂಸ್ ಮಾಡಿಕೊಂಡು, ಆ 3 ಕಲರ್ ಯೂಸ್ ಮಾಡಿಕೊಂಡು ಏನಾದರೂ ಪೇಪರ್ ಕ್ರಾಫ್ಟ್ ಮಾಡಬೇಕು ಅಂತ, ಹಾಗಾಗಿ ಅವನು ಅದನ್ನು ಫ್ಲ್ಯಾಗ್ ಮಾಡ್ತೀನಿ ಅಂತ ಹೇಳಿ ಪ್ರಾಕ್ಟೀಸ್ ಮಾಡ್ತಾ ಇದ್ದ. ಜೊತೆಗೆ ನಾನು ಈ ಕಡೆ ಬೈಂಡ್ ಹಾಕ್ತಾ ಇದ್ದೆ, ಅವನಿಗೆ ಹೇಗೆ ಫ್ಲ್ಯಾಗ್ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೆ. ಚೆನ್ನಾಗಿ ಮಾಡಿದ್ದಾನೆ, ನೋಡೋಣ ಸ್ಕೂಲಲ್ಲಿ ಹೇಗೆ ಮಾಡಿದ್ದಾನೆ, ಪ್ರೈಸ್ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಹಾಗೆ ನಾನು ಇದು ಜರಡಿ ತಂದಿದ್ನಲ್ವ, ಏನಕ್ಕೆ ಯೂಸ್ ಮಾಡ್ತೀನಿ ಅಂತ ಹೇಳ್ತೀನಿ ಅಂತ ಹೇಳಿದ್ದೆ. ಆ ಜರಡಿಗೆ ಕೆಳಗಡೆ ಪೇಪರ್ ಹಾಕಿದ್ದೀನಿ, ನ್ಯೂಸ್ ಪೇಪರ್ ಹಾಕಿದ್ದೀನಿ, ಯಾಕಂದರೆ ಮರಳೆಲ್ಲ ಸೋರಬಾರ್ದು ಅಂತ ಹೇಳಿ. ಅದ್ರ ಮೇಲೆ 1-2 ಇಂಚಷ್ಟು ಮಣ್ಣು ಹಾಕಿಬಿಟ್ಟು ಗೋಧಿನ ನಾನು ಒಂದು ನೈಟ್ ಫುಲ್ಲು ನೆನೆಸಿದ್ದೆ, ಯಾಕಂದರೆ ಬೇಗ ಮೊಳಕೆ ಬರಲಿ ಅಂತ. ಆಮೇಲೆ ಆ ಮರಳ ಮೇಲೆಲ್ಲ ಗೋಧಿನ ಸ್ಪ್ರೆಡ್ ಮಾಡಿ ಮತ್ತೆ ಅದ್ರ ಮೇಲೆ ಲೈಟಾಗಿ ಮಣ್ಣನ್ನು ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಹೀಗೆ ಮಾಡಿ ಇಟ್ಬಿಟ್ಟು ಡೈಲಿ ಬೆಳಗ್ಗೆ ಸಾಯಂಕಾಲ ನೀರು ಚಿಮುಕಿಸ್ತಾ ಇದ್ದರೆ ಆ ಗೋಧಿದು ಎಲ್ಲ ಮೊಳಕೆ ಬರುತ್ತೆ. ಇದನ್ನು ನಾವು ತೀಜ್ ಹಬ್ಬದಲ್ಲಿ ಇದನ್ನು ಮಾಡ್ತೀವಿ ನಾವು. ಅದನ್ನೇ ಈ ಕಾನ್ಸೆಪ್ಟಲ್ಲಿ ಇವತ್ತು ವರಮಹಾಲಕ್ಷ್ಮಿಗೆ ನಾನು ಡೆಕೋರೇಟಿಗೆ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡಿದ್ದೀನಿ. ಅದು ಅಂಟು ಮುಂಟು ತಗಲಬಾರ್ದು ಅಂತ ಹೇಳಿ ದೇವ್ರ ಮನೆಯಲ್ಲೇ ಅದನ್ನು ಇಟ್ಟಿದ್ದೀನಿ. ಡೈಲಿ ನೀರು ಚಿಮುಕಿಸೋದ್ರಿಂದ ನೋಡೋಣ ಹೇಗೆ ಬರುತ್ತೆ ಅಂತ. ಹಾಗೆ ಮಧ್ಯಾಹ್ನಕ್ಕೆ ಕಾಜು ಮಸಾಲ ಮಾಡಿದ್ದೆ, ಹಾಗೆ ಜೀರಾ ರೈಸ್ ಮಾಡಿದ್ದೆ.
ತುಂಬ ಚೆನ್ನಾಗಿ ಆಗಿತ್ತು. ರೆಸಿಪಿ ಶೂಟ್ ಮಾಡ್ಕೊಳ್ಳಿಕ್ಕೆ ನನಗೆ ಏನಂದರೆ ಎಷ್ಟು ಕೆಲಸ ಆಗಿಬಿಡುತ್ತೆ ಅಂದರೆ ಶೂಟ್ ಮಾಡ್ಕೊಳ್ಳಿಕ್ಕೆ ಟೈಮ್ ಸಿಗೋದಿಲ್ಲ. ಶೂಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಬೇರೆ ಕೆಲಸಗಳಾಗಲ್ಲ. ಅದಕ್ಕೋಸ್ಕರ ರೆಸಿಪಿ ಮಾಡಿಬಿಟ್ಟಿದ್ದೀನಿ. ಬೇಕು ಅಂತ ಹೇಳಿದರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಇನ್ನೊಮ್ಮೆ ಮಾಡಿಕೊಂಡಾಗ ಶೂಟ್ ಮಾಡ್ತೀನಿ. ಹಾಗೆ ನಮ್ಮ ಮನೆಯವರು ಸ್ವಲ್ಪ ಚನ್ನಗಿರಿ ಸೈಡ್ ಹೋಗಿದ್ದರಿಂದ ನಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗಿದ್ದರು. ಹಾಗೆ ಅವರು ಅಲ್ಲಿ ತೋಟದಲ್ಲಿ ಬಿಟ್ಟಿರುವಂತಹ ಕಾಯಿಗಳು, ಕೊಬ್ಬರಿ, ಕರ್ಬೇವಿನ ಸೊಪ್ಪು, ಪರಂಗಿ ಹಣ್ಣು ಇದನ್ನೆಲ್ಲ ಕೊಟ್ಟಿದ್ದರು. ಜೊತೆಗೆ ಹಪ್ಪಳ ಮಾಡಿದ್ರಂತೆ ಅಮ್ಮ, ಕಾಳಿನ ಹಪ್ಪಳ ತುಂಬ ಚೆನ್ನಾಗಿದೆ. ಸ್ವಲ್ಪ ನನಗೂ ಕೂಡ ಹಬ್ಬಕ್ಕೆ ಬೇಕಾಗತ್ತೆ ಅಂತ ಹೇಳಿ ಕೊಟ್ಟು ಕಳಿಸಿದ್ದಾರೆ. ನೋಡಿ ತಾಯಿ ಮನೆ ಎಷ್ಟು ಮಕ್ಕಳಿಗೋಸ್ಕರ ಮಿಡಿತಾರೆ ಅವರು ಅಂದರೆ ಅಲ್ಲಿ ಬೆಳೆದಿರೋ ಅಂತಹದ್ದು ಎಲ್ಲ ಐಟಮ್ಗಳನ್ನು ಕಳಿಸಿದ್ದಾರೆ. ಕರಿಬೇವು ಕಳಿಸಿದ್ದಾರೆ. ಎಷ್ಟು ಘಮ ಘಮ ಅಂತಿತ್ತು. ನಾಟಿ ಕರಿಬೇವು ಎಲ್ಲಿ ಸಿಗುತ್ತೆ ಹೇಳಿ. ಪರಂಗಿ ಹಣ್ಣಂತೂ ಸುಮಾರು ಕಳಿಸ್ಬಿಟ್ಟಿದ್ದಾರೆ. ಹೇಗೆ ಖಾಲಿ ಮಾಡಬೇಕೋ. ಅಕ್ಕಪಕ್ಕ ಮೇಲೆ ಎಲ್ಲ ಕೊಟ್ಟಿದ್ದೀನಿ. ಇನ್ನು ಮಿಕ್ಕಿದ್ದನ್ನು ನಾವು ಖಾಲಿ ಮಾಡಬೇಕು. ಜೊತೆಗೆ ಫ್ರೆಂಡ್ಸ್ ಹೋಗಿದ್ರಂತೆ, ಅವ್ರಿಗೂ ಎಲ್ಲ ಕೊಟ್ಟಿದ್ದಾರೆ. ನೋಡಿ ಬಾಗಿಲಿಗೆ ಎಲ್ಲ ಕ್ಲೀನ್ ಮಾಡಿ ಹಾಕಿದ್ದೆ ಬೆಳಗ್ಗೆ ರಂಗೋಲಿ. ಈ ಪಕ್ಷಿಗಳು ಹೇಳ್ತಾ ಇದ್ದೀನಲ್ಲ, ಡೈಲಿ ಬಂದು ಎಲ್ಲ ಕಾಳುಗಳನ್ನು ತಿಂದುಬಿಟ್ಟು ಸಿಪ್ಪೆ ಉದುರಿಸಿ ಹೋಗಿರುತ್ತೆ. ಅದನ್ನು ಕ್ಲೀನ್ ಮಾಡೋದೇ ಒಂದು ಕೆಲಸ ಆಗಿಬಿಟ್ಟಿದೆ. ಹಾಗೆ ಮೀಶೋದಲ್ಲಿ ನಾನು ಈ ಕರ್ಟನ್ನು, ಬ್ಯಾಕ್ಗ್ರೌಂಡು ಕರ್ಟನ್ನನ್ನು ಬುಕ್ ಮಾಡಿದ್ದೆ. ಬಂದಿದೆ. ತುಂಬ ಒಳ್ಳೆ ಕ್ವಾಲಿಟಿ. ನಾನು ಏನೋ ಅಂದ್ಕೊಂಡಿದ್ದೆ 280 ರೂಪಾಯಿ ಇದು ಪ್ರೈಸು. ಸುಮಾರಾಗಿ ಬರುತ್ತೇನೋ ಅಂತ ಅಂದ್ಕೊಂಡಿದ್ದೆ. ಬಟ್ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಕ್ಲಾತು ತುಂಬ ದಪ್ಪ ಚೆನ್ನಾಗಿದೆ. ನೋಡಲಿಕ್ಕೆ ನಿಜವಾಗ್ಲೂ ಬಾಳೆ ಎಲೆಯನ್ನೇ ಪೋಣಿಸಿದಾರೇನೋ ಅನ್ನೋ ರೀತಿ ಕಾಣ್ತಾ ಇತ್ತು. ಖುಷಿ ಆಯಿತು, ಒಳ್ಳೆ ಪ್ರಾಡಕ್ಟ್ ಬಂತು ಅಂತ. ನೋಡೋಣ. ಪ್ಲೈನ್ ತರಿಸಿದ್ದೀನಿ, ಯಾಕಂದರೆ ಡೆಕೋರೇಟ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಡಿಸೈನ್ ಇದ್ದರೆ ಕಷ್ಟ ಅನಿಸುತ್ತೆ ಅಂತ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವರಮಹಾಲಕ್ಷ್ಮಿದು ಹೇಗೆಲ್ಲ ಡೆಕೋರೇಷನ್ ಮಾಡ್ತೀನಿ ವೆಯ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.